ದಾಂಡೇಲಿಯ ಮಾರುತಿನಗರದ ಶ್ರೀ ಜಗದಾಂಬ ದೇವಿಯ ಮೂರ್ತಿ ಪುನರ್ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಭರದ ಸಿದ್ಧತೆ. ರಜತ ಮಹೋತ್ಸವದ ಸಂಭ್ರಮದಲ್ಲಿರುವ ದಾಂಡೇಲಿಯ ಮಾರುತಿನಗರದ ಶ್ರೀ ಜಗದಾಂಬ ದೇವಸ್ಥಾನದಲ್ಲಿ ಶ್ರೀ ಜಗದಾಂಬ ದೇವಿ ಹಾಗೂ ಪರಿವಾರ ದೇವರುಗಳ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಏಪ್ರಿಲ್ 9 ಗುರುವಾರ ಗೋಕರ್ಣದ ಸಿದ್ದೇಶ್ವರ ಗಣೇಶ್ ಭಟ್ ಅವರ ಪ್ರಧಾನ ಪೌರೋಹಿತ್ಯದಲ್ಲಿ ಆರಂಭವಾಗಲಿರುವ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಏಪ್ರಿಲ್ 10 ಶುಕ್ರವಾರ ಸಂಪನ್ನಗೊಳ್ಳಲಿದೆ. ಶುಕ್ರವಾರದಂದು ಮಹಾಪೂಜೆಯಾದ ಬಳಿಕ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ. ಶ್ರೀ ಜಗದಾಂಬ ಟೆಂಪಲ್ ಟ್ರಸ್ಟ್ ಕಮಿಟಿಯ ನೇತೃತ್ವದಲ್ಲಿ ಶ್ರೀ ಜಗದಾಂಬ ದೇವಿಯ ಮೂರ್ತಿ ಪುನರ್ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಈಗಾಗಲೇ ದೇವಾಲಯವನ್ನು ನವೀಕರಿಸಲಾಗಿದೆ. ಪುನರ್ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆ ನಡೆಯುತ್ತಿರುವುದು ಇಂದು ಬುಧವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಕಂಡುಬಂದಿದೆ. ಶ್ರೀ ಜಗದಾಂಬ ಟೆಂಪಲ್ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರದ್ಧಾ ಭಕ್ತಿಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 25 ವರ್ಷಗಳ ರಜತ ಸಂಭ್ರಮದಲ್ಲಿರುವ ದಾಂಡೇಲಿಯ ಮಾರುತಿನಗರದ ಶ್ರೀ ಜಗದಾಂಬ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಮಹೋತ್ಸವದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆಯಿಂದ 2 ದಿನಗಳವರೆಗೆ ಇಲ್ಲಿ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ವಿಶಿಷ್ಟವಾಗಿ ಶ್ರದ್ಧಾಭಕ್ತಿಯಿಂದ ನಡೆಯಲಿಕ್ಕಿದೆ. ಈಗಾಗಲೇ ಶ್ರೀ ಜಗದಾಂಬ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರುವ ನರೇಂದ್ರ ಚೌಹಾಣ್ ಹಾಗೂ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಸದಸ್ಯರ ತುಂಬ ಹೃದಯದ ಸಹಕಾರ ಮತ್ತು ನೇತೃತ್ವದಲ್ಲಿ ಪುನರ್ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಬಹುತೇಕ ಕಾರ್ಯಗಳು ಭರದಿಂದ ಸಾಗಿ ಅಂತಿಮ ಘಟ್ಟವನ್ನು ತಲುಪಿದೆ. ವಿಶೇಷವಾಗಿ CCTV ಅಳವಡಿಕೆಯು ಕೂಡ ಕಾರ್ಯ ಪ್ರಗತಿಯಲ್ಲಿರುವಂಥದ್ದನ್ನು ನಾವು ಗಮನಿಸಬಹುದು. ಇದು ಒಂದು ರೀತಿಯಲ್ಲಿ ಇನ್ನುಳಿದ ದೇವಸ್ಥಾನಕ್ಕೆ ಮಾದರಿ ಎಂದರೂ ಕೂಡ ಆಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ CCTV ಅಳವಡಿಕೆಯು ಕೂಡ ಬಹಳ ಅತ್ಯಗತ್ಯ. ಒಟ್ಟಿನಲ್ಲಿ ನಾಳೆಯಿಂದ ನಡೆಯಲಿರುವಂತಹ ಮಾರುತಿ ನಗರದ ಈ ಶ್ರೀ ಜಗದಾಂಬ ದೇವರ ಸನ್ನಿಧಿಯಲ್ಲಿ ನಡೆಯಲಿರುವಂತಹ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಇಡೀ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆ ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಕ್ಷಣಗಣನೆಯಲ್ಲಿ ನಾವು ನೀವೆಲ್ಲ ಇದ್ದೇವೆ. ಅಂತಿಮ ಹಂತವನ್ನು ತಲುಪಿದೆ. ಎಲ್ಲ ಬಹುತೇಕ ಕಾಮಗಾರಿಗಳು ಮುಕ್ತಾಯದ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷರಾಗಿರುವ ಮಾಜಿ ನಗರಸಭಾ ಸದಸ್ಯರೂ ಆಗಿರುವ BJPಯ ಮುಖಂಡರೂ ಆಗಿರುವ ಕೊಡುಗೈ ದಾನಿಗಳೂ ಆಗಿರುವ ಶ್ರೀ ನರೇಂದ್ರ ಚೌಹಾಣ್ ಅವರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನ. ಸರ್, ಕಳೆದ 25 ವರ್ಷಗಳಿಂದ ಇಲ್ಲಿ ಜಗನ್ಮಾತೆ ಜಗದಾಂಬೆಯನ್ನು ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಇದೀಗ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಕ್ಷಣಗಣನೆಯಲ್ಲಿ ನಾವು ನೀವೆಲ್ಲ ಇದ್ದೇವೆ. ಈ ದೇವಸ್ಥಾನ ಕಮಿಟಿಯ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿ ಈ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಒಂದು ದೇವಸ್ಥಾನವನ್ನು ಒಂದು ಐತಿಹಾಸಿಕ ದೇವಾಲಯವನ್ನಾಗಿ ರೂಪುಗೊಳಿಸುವಲ್ಲಿ ಬಹಳಷ್ಟು ಪ್ರಾಮುಖ್ಯವಾದಂಥ ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸಿದ್ದೀರಿ. ಏನು ಹೇಳ್ತೀರಿ ಸರ್? ಇದೊಂದು 2001ರಲ್ಲಿ ಮೊದಲನೇ ಸಲ ಪ್ರತಿಷ್ಠಾಪನೆ ಆಗಿತ್ತು ಮೂರ್ತಿ. ಅದರ ನಂತರ 24ನೇ ವರ್ಷ ಬಂದಾಗ ಸ್ವಲ್ಪ ಮೂರ್ತಿಗಳನ್ನು ವಿಘ್ನ ಆಗಿರೋದ್ರಿಂದ ಮೂರ್ತಿ ಹೊಸ ಮತ್ತು ಚೇಂಜ್ ಮಾಡಿದ್ದೀವಿ. ಹೊಸ ಮೂರ್ತಿಯನ್ನು ನಾಳೆ ದಿನ 10ನೇ ತಾರೀಕಿಗೆ ಬೆಳಗ್ಗೆ 11:40 ಪ್ರತಿಷ್ಠಾಪನೆ ಮಾಡಲಿದ್ದೀವಿ. ಹಾಗಾಗಿ ನಾಳೆ ಬೆಳಗ್ಗೆ ಸರಿಯಾಗಿ 9 ಗಂಟೆಯಿಂದ ಹವನಗಳು ಹಾಗೂ ಮಧ್ಯಾಹ್ನ 3 ಗಂಟೆಯಿಂದ ದೇವಿ ಶ್ರೀ ದುರ್ಗಾಮಾತೆ ದೇವಿಯನ್ನು ಜಗದಂಬ ಮಾತೆ ದೇವಿಯನ್ನು ನಗರದ KC ಸರ್ಕಲ್ ವೃತ್ತದಿಂದ ಈ ದೇವಸ್ಥಾನವರೆಗೆ ಮೆರವಣಿಗೆ ಮುಖಾಂತರ ತಂದು ರಾತ್ರಿ ಮತ್ತು ಅದರಲ್ಲಿ ಧಾನ್ಯವಾಸ ಎಲ್ಲ ಮಾಡಿಕೊಂಡು ನಾಳೆ ದಿನ 10ನೇ ತಾರೀಕಿಗೆ ಬೆಳಗ್ಗೆ 11:41 ಸರಿಯಾಗಿ ಪ್ರತಿಷ್ಠಾಪನಾ ಮುಹೂರ್ತವನ್ನು ಏರ್ಪಡಿಸಲಾಗಿದೆ. ಹಾಗೂ ಎಲ್ಲ ಭಕ್ತರಿಗೆ ಮತ್ತು ಇದಕ್ಕೆ 12:30 ನಂತರ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಸಮಸ್ತ ದಾಂಡೇಲಿ ಮತ್ತು ಸುತ್ತಮುತ್ತಲ ಭಕ್ತರಿಗೆ ಆಹ್ವಾನಿಸ್ತೇನೆ. ಎಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ದೇವಸ್ಥಾನಕ್ಕೆ ಹೊಸದಾದಂತಹ ಒಂದು ಆಯಾಮವನ್ನು ತಂದುಕೊಟ್ಟಿದ್ದೀರಿ. ಹೊಸ ದಿಕ್ಕಿನೆಡೆಗೆ ಈ ದೇಗುಲ ಮುಂದಡಿಯನ್ನು ಇಟ್ಟಿದೆ. ನಾವು ವಿಶೇಷವಾದಂತಹ ಸುಸಜ್ಜಿತವಾದಂತಹ ಪ್ರದೇಶದಲ್ಲಿ ತಾಯಿ ಜಗದಾಂಬೆ ಇದ್ದಾಳೆ.
ಈ ಸಂದರ್ಭದಲ್ಲಿ ಈ ಹೊಸತನ, ವಿಶೇಷತೆ, ಹೊಸ ಆಯಾಮದ ಕಡೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಈಗ ನಾವು ಯಾವ ಮೂರ್ತಿಯನ್ನು ಹೊಸ ನವೀಕರಣ ಮಾಡ್ಬೇಕಂತ ವಿಚಾರ ಮಾಡಿದ್ದೀವಿ, ಅದೇ ಟೈಮ್ ಈ ಮೂರ್ತಿನ ವಿಸರ್ಜನೆ ಮಾಡಿದ ನಂತರ ತಲೆಯೊತ್ತು ಹೊಸ ದೇವಸ್ಥಾನ ದೇವಿ ಬರ್ತಾ ಇದೆ ದೇವಸ್ಥಾನಿಗೆ, ಹಳೆ ಆಗಿತ್ತು ಭಾಳ. ಯಾಕೆ ನವೀಕರಣ ಮಾಡಬಾರ್ದಂತ ಒಂದು ವಿಚಾರ ಮಾಡಿ ಒಂದು ಧೈರ್ಯ ಮಾಡಿ, ಸಮಾಜ ಸಣ್ಣದು 15 ಮನೆತನ ಇದ್ದಿದ್ದು ನಮ್ಮ ಸಮಾಜ ದಾಂಡೇಲಿಯಲ್ಲಿ ಬರೀ. ಹಾಗಾಗಿ ನಾವು ಮಾಡುವಾಗ ಭಾಳಷ್ಟು ವಿಚಾರ ಮಾಡಿದ್ದೆವು, ಆಯ್ತು ನಮ್ಮ ಕಡೆ ಆಗ್ತಿತ್ತು ಇಲ್ಲ ಅಂತೇಳಿ. ಲೇಕಿನ್ ದಾನಿಗಳು ಆದಂಥ ಜನರು ನಮಗೆ ಕೈ ಹಿಡಿದು ಇಲ್ಲಿ ಮಟ್ಟ ಕರ್ಕೊಂಡು ಬಂದಿದ್ದಾರೆ, ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದೊಂದು ಎಲ್ಲರಿಗೂ ನಾನು ಅಭಿನಂದಿಸ್ತಾ, ಅವ್ರಿಗೂ ನಮ್ಮ ಎಲ್ಲ ಹೋಗುವ ಇದೆಲ್ಲ ಕೇಳಿ ಎಲ್ಲ ಇದಕ್ಕೆ ನಮ್ಮ ದಾನ ಮಾಡಿ ಈ ಒಂದು ಅವ್ರ ಸಹಕಾರದಿಂದ ಇವತ್ತು ಈ ದೇವಸ್ಥಾನ ಇವತ್ತು ಆಗಿದೆ. ಅವ್ರ ಒಂದು ಕೃಪೆ ಆಶೀರ್ವಾದದಿಂದ ಎಲ್ಲರದ್ದು ಕೃಪೆ ಆಶೀರ್ವಾದ ಆಗಿದ್ದೀನಿ ಅಂತ ಹೇಳೋಂಥ ಮಾತು ನಾನು ಹೇಳ್ತಾ ಇದ್ದೀನಿ. ಕಾರ್ಯ ಮಾಡ್ತಿರುವಾಗ ನಾವು ನಮ್ಮ ಸಮಾಜದ ಎಲ್ಲ ಬೆಳಗಾಂ ಆಗಲಿ, ಗಜೇಂದ್ರಗಢ ಆಗಲಿ, ಇರ್ಕಲ್ ಆಗಲಿ, ಗೂಡೂರಾಗಲಿ, ಅನಂಸಾಗರ ಆಗಲಿ, ಬಾಗಲಕೋಟೆ ಆಗಲಿ, ರಾಣಿಬೆನ್ನೂರಾಗಲಿ, ದಾವಣಗೆರೆ ಆಗಲಿ, ಗದಗ ಆಗಲಿ, ಹೊಸಪೇಟೆ ಆಗಲಿ, ಹುಬ್ಬಳ್ಳಿ ಆಗಲಿ, ಎಲ್ಲ ಸಮಾಜದ ಜನರು ನಮ್ಮದೆಲ್ಲ ಒಕ್ಕಟ್ಟಾಗಿ ನಾವು ಒಂದು ಮಾಡ್ತಾ ಇರೋದಕ್ಕೆ ಒಂದು ಸಣ್ಣ ಸಮಾಜ ನೀವು ಮಾಡ್ತಾ ಇದ್ದೀರಿ, ನಮ್ಮ ಕಡೆಯಿಂದ ಏನು ಕೊಡುಗೆ ಆಗ್ತದೆ ಅಂದ್ರೆ ಎಲ್ಲ ಕೊಟ್ಟು ನಮಗೊಬ್ಬ ಎಲ್ಲರೂ ಪ್ರೋತ್ಸಾಹ ಮಾಡಿದ್ದಕ್ಕೆ ಇವತ್ತಿನ ದಿನ ಈ ದೇವಸ್ಥಾನ ಮತ್ತು ದಾಂಡೇಲಿ ಇದು ಹಲವಾರು ಜನ ದಾನಿಗಳು ಕೈ ಜೋಡಿಸಿ ನಮಗೆ ಈ ಒಂದು ಕಾರ್ಯ ನಮಗೆ ಇಲ್ಲಿ ಮಟ್ಟ ತಂದು ಮುಟ್ಟಲಿಕ್ಕೆ ಅವರೆಲ್ಲರಿಗೂ ನಾನು ಅಭಿನಂದಿಸ್ತಾ ಇದ್ದೀನಿ ಸರ್. ಸಮಾಜ ಸಣ್ಣದಾದರೂ ಸಾಧನೆ ದೊಡ್ಡದು ಎಂಬ ರೀತಿಯಲ್ಲಿ ಶ್ರೀ ಜಗದಾಂಬ ದೇವಸ್ಥಾನವನ್ನು ಹೊಸ ಆಯಾಮದ ಕಡೆಗೆ ಕೊಂಡೊಯ್ಯಲಾಗಿದೆ. ವಿಶೇಷವಾಗಿ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದಂತಹ ಸರ್ವ ಭಕ್ತರಿಗೂ, ಸಮಾಜ ಬಾಂಧವರಿಗೂ, ಈ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳಿಗೂ, ಸದಸ್ಯರಿಗೂ, ಭಕ್ತಾಭಿಮಾನಿಗಳಿಗೂ, ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಸರ್ವರಿಗೂ ಹಾಗೂ ವಿಶೇಷವಾಗಿ ತಾಯಿಯೇ ದೇವಿಯ ಭಕ್ತಿಗೊಳಗಾಗಿ ಕಾರ್ಮಿಕರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಮ್ಮನ್ನು ತಾವು ಈ ಪವಿತ್ರ ಕೆಲಸದಲ್ಲಿ ಪವಿತ್ರ ಮನಸ್ಸಿನಿಂದ ತೊಡಗಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಸಮಸ್ತ ದಾಂಡೇಲಿಕರ ಪರವಾಗಿ ಅನಂತ ವಂದನೆಗಳು. ತಾಯಿ ಜಗನ್ಮಾತೆ ಜಗದಾಂಬೆ ಸರ್ವ ರೀತಿಯ ಸನ್ಮಂಗಲವನ್ನು ಅವರಿಗೆ ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು.